ಸ್ವಾಮಿ ವಿವೇಕಾನಂದರ ಜನ್ಮದಿನ ಇವತ್ತ 1863 ಜನವರಿ 12ನೇ ತಾರೀಕು ಸೋಮವಾರ ವಿವೇಕಾನಂದರು ಜನಿಸಿದ್ದು. ಅದು ಯೋಗ ಅಂದರೆ ಇವತ್ತು ಕೂಡ ಸೋಮವಾರನೇ ಬಿದ್ದಿದೆ. ಇದೊಂದು ವಿಶೇಷ. ಅವರ ಜನ್ಮದಿನ ಯಾವ ತಾರೀಕು ಯಾವ ಹುಟ್ಟಿದ್ರು ಅದೇ ದಿನ ಇವತ್ತಾಗಿದೆ. ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳೋದು ಅಂದರೆ ಸೂರ್ಯನ ತೋರಿಸ್ಬಿಟ್ಟು ನೋಡಿ ಇವರು ಸೂರ್ಯ ಅಂತ ನಾವು ಹೇಳ್ದಂಗಾಗುತ್ತೆ. ಪ್ರತಿಯೊಬ್ಬರಿಗೂ ವಿವೇಕಾನಂದರ ವಿಚಾರಧಾರೆಗಳು ಗೊತ್ತಿದೆ. ವಿವೇಕಾನಂದರ ಚಿಂತನೆ ಏನಿತ್ತು, ಆಲೋಚನೆ ಏನಿತ್ತು, ನಮ್ಮ ಧರ್ಮ, ನಮ್ಮ ಹಿಂದೂ ಧರ್ಮದ ರಕ್ಷಣೆ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ಉಳಿಸಿ ಬೆಳೆಸಬೇಕು ಅನ್ನೋದು, ಅದ್ರ ಜೊತೆಗೆ ಹಾಗೇ ಶೋಷಿತ ಸಮುದಾಯದ ಏಳಿಗೆಗೂ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಧರ್ಮಕ್ಕೆ ನಿಜವಾದ ನ್ಯಾಯ ಒದಗೋದು ಅನ್ನೋದು ನಮ್ಮ ವಿವೇಕಾನಂದರ ಆಶಯ ಆಗಿತ್ತು, ಚಿಂತನೆ ಆಗಿತ್ತು. ಅದನ್ನು ನಾವು ಪಾಲಿಸಿದಾಗ ಮಾತ್ರ ನಿಜವಾಗಿ ನಾವು ವಿವೇಕಾನಂದರಿಗೆ ಸಲ್ಲಿಸುವಂಥ ಗೌರವ ಆಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಪುರಸಭಾ ಮಾಜಿ ಅಧ್ಯಕ್ಷರು ಪದ್ಮನಾಭ್ ಸರ್ ಹೇಳಿದರು, ನಮ್ಮ ಜಾಗೃತ ಭಾರತ ಸಂಘಟನೆ ಎಷ್ಟೊಂದು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ ಅಂತೇಳಿ. ಅದು ನಿಜಕ್ಕೂ ಅವರ ಉದ್ದೇಶಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಆ ಸಂಘಟನೆಯನ್ನು ನಾವು ಅತ್ಯಂತ ಮೆಚ್ಚಿ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಆದೂರು ಪ್ರಕಾಶ್ ಅವರು ಆನೇಕಲ್ಲು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಈ ತಾಲೂಕು ಘಟಕ ಅಂದರೆ ಇದು ಒಂದು ವಿಶಿಷ್ಟವಾದಂಥ ಘಟಕ. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯ ಕಾರ್ಯದರ್ಶಿಯಾಗಿ ಡಾಕ್ಟರ್ ಮನುಬಳಿಗಾರರಿದ್ದಾಗ 5 ವರ್ಷ ಕೆಲಸ ಮಾಡಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನಮ್ಮ ಕಾರ್ಯಾಧ್ಯಕ್ಷರಾದ ಹುಸೇನ್ ಇದ್ದಾರೆ. ನಾವು ಸಂಘಟನೆಯನ್ನು ಕಟ್ಟಿ ರಾಜ್ಯ ಮಟ್ಟದಲ್ಲಿ ಸಾರಿಗೆ ಸಂಸ್ಥೆಯಲ್ಲಿ ಕನ್ನಡ ಓದ ಬರಬಲ್ಲ ಈ ನಾಡಿನ ಮಣ್ಣಿನ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅಂತೇಳಿ ದೊಡ್ಡ ಹೋರಾಟವನ್ನು ಮಾಡಿ ಆಡಳಿತ ಭಾಷೆ ಕನ್ನಡ ಆಗಬೇಕು, ನಮ್ಮ ಸಂಸ್ಕೃತಿ ಪರಂಪರೆ ಬೆಳಿಬೇಕು ಅನ್ನೋ ಕೆಲಸವನ್ನು ಮಾಡಿದೆ. ಆನೇಕಲ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಈ ಭಾಗದ ವಿಶೇಷ ಏನಂದರೆ, ಯಾವುದೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಗಳು ನಡೆದಾಗ ರಾಜ್ಯಕ್ಕೆ, ಜಿಲ್ಲೆಗೆ, ವಿಶೇಷವಾಗಿ ಜಿಲ್ಲಾ ಅಧ್ಯಕ್ಷರ ಆಯ್ಕೆ ನಡೆದಾಗ ಆನೇಕಲ್ ಫಲಿತಾಂಶ ಬರೋವರೆಗೂ ನೀವು ಯಾರು ಗೆದ್ದಿದ್ರಿ ಅಂತ ಘೋಷಣೆ ಮಾಡ್ಕೋಬೇಡಿ ಅಂತ ಯಾವಾಗಲೂ ಅದೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀರ. ಬೆಂಗಳೂರಿನಲ್ಲೆಲ್ಲ ಲೀಡ್ ತಗೊಂಡು ನಾನು ಇನ್ನೇನು ಗೆದ್ದೆ ಅಂತ ಆರಾಗಿಸ್ಕೊಂಡು ಹೋದರೆಲ್ಲ ಆನೇಕಲ್ ಫಲಿತಾಂಶ ಬಂದಮೇಲೆ ಆರಾಧಿಸಾಕಿಬಿಟ್ಟು ಸೋತೆ ಅಂತ ಮನೆಗೆ ಹೋಗಿಲ್ಲ. ಅಂಥ ವಿಶೇಷವಾದಂಥ 3 ಬಾರಿ ಗುರುಗಳು ಹೇಳ್ತಾ ಇದ್ದಾರೆ, 3 ಬಾರಿ ಆ ರೀತಿ ಆಗಿದೆ. ಅಂದರೆ ಬಹಳ ಪ್ರಜ್ಞಾವಂತರು ನೀವು. ಗಡಿ ಭಾಗದಲ್ಲಿ ಇಲ್ಲಿನ ಸಮಸ್ಯೆಗಳನ್ನು ಅರ್ತಿದ್ದೀರಾ. ಶ್ರಮಜೀವಿಯ ಇರ್ತಕ್ಕಂಥ ಪ್ರದೇಶ, ಯಾರನ್ನು ಆಯ್ಕೆ ಮಾಡಬೇಕು ಯಾರನ್ನು ಆಯ್ಕೆ ಮಾಡಬಾರ್ದು ಅನ್ನೋದ ಭಾಳ ಆಳವಾಗಿ ಯೋಚನೆ ಮಾಡಿ ತಾವು ಆಯ್ಕೆ ಮಾಡ್ತಾರೆ. ಹಾಗಾಗಿ ಈ ಪ್ರದೇಶಕ್ಕೆ ವಿಶೇಷವಾದಂಥ ಒಂದು ಗೌರವ ಇದೆ ಆನೇಕಲ್ಗೆ. ಅದು ಯಾರಿಗಾದರೂ ಆಯ್ಕೆ ಮಾಡಿ ನಮಗಿನ್ನೂ ವಯಸ್ಸಿದೆ ಅಂತ ಹೇಳಿದಾಗ, ಇಲ್ಲ ಸರ್, GMR ಸರ್ ಹೆಸರಲ್ಲಿ ಅವ್ರು ಕೊಡ್ತಾ ಇರ್ತಕ್ಕಂಥ ಪ್ರಶಸ್ತಿ ಅಂದಾಗ ನಾನು ಅತ್ಯಂತ ಗೌರವ ಮತ್ತು ಭಕ್ತಿಯಿಂದ ಆ ಪ್ರಶಸ್ತಿಯನ್ನು ಸ್ವೀಕರಿಸೋಕ್ಕೆ ಒಪ್ಕೊಂಡೆ. ಕಾರಣ ಏನಂದರೆ, ನಾನು 2021ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದೆ. ಮಹೇಶ್ ಜೋಶಿ ಅವ್ರು ಗೆದ್ದರು, ನಾನು ಸೋತೆ. ಅವ್ರು ಗೆದ್ದಾಗ ನನ್ನ ಜೊತೆ ನಿಂತ 20 ಜನದ ಠೇವಣಿನೂ ಕಳೆದುಬಿಟ್ಟಿದ್ದೀನಿ ಅಂತ ಒಂದು 50 ಬಾರಿ ಎಲ್ಲ ಸಭೆಗಳಲ್ಲೂ ಹೇಳಿದರು. ಈಗ ಯಾರು ಠೇವಣಿ ಹೋಗಿದೆ ಅನ್ನೋದು ಕಾಲ ನಿರ್ಧರಿಸ್ತದೆ, ಅದು ಇರಲಿ. ಇಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಾಗ ನಮ್ಮ GMR ಸರ್ ಅವರ ಮನೆಗೆ ನಮ್ಮ ಅಫ್ಸರ್ ಅಲಿ ಖಾನ್ ಅವರು ಕರ್ಕೊಂಡು ಹೋದರು. ಆಗ ಗುರುಗಳು ತೋರಿಸಿದ ಪ್ರೀತಿ, ಅವ್ರ ಮನೆಯಲ್ಲೇ ನನ್ನ ಸತ್ಕರಿಸಿ ನಿಮಗೆ ಜಯವಾಗಲಿ ಅಂತ ಆಶೀರ್ವಾದ ಮಾಡಿ, ಗುರುಗಳೇ ನೀವು ಎಲ್ಲ ಶಾಲೆಗಳಿಗೂ ಬರಬೇಕು ಅಂದಾಗ ಆ ಇಳಿ ವಯಸ್ಸಲ್ಲೂ ಕೂಡ ಪ್ರತಿ ಶಾಲೆಗಳಿಗೆ ಒಂದು 8-10 ಕಾಲೇಜಿಗೆ ಕರ್ಕೊಂಡು ಹೋದರು. ನಮ್ಮನ್ನು ಕರ್ಕೊಂಡು ಹೋದಾಗ ಅವರಿಗೆ ಗುರುಗಳಿಗೆ ಇವರು ಗುರುಗಳಾಗಿ ಅಲ್ಲಿ ಗುರುಗಳು ತೋರಿಸ್ತಾ ಇದ್ದಂಥ ಪ್ರೀತಿ ವಿಶ್ವಾಸವನ್ನು ನೋಡಿದಾಗ, ಗುರುಗಳಿಗೆ ಹೋದಾಗ ಶಿಷ್ಯರು ತೋರಿಸೋದು ಅದು ಸಹಜ ಕ್ರಿಯೆ. ಆದರೆ ಮೇಷ್ಟ್ರುಗಳೆಲ್ಲ ಎದ್ದು ನಿಂತು GMR ಸಾರಿಗೆ ಕೈ ಮುಗಿತಾ ಇದ್ದನ್ನು ನೋಡಿ ನಾನು ಭಾಳ ಆಶ್ಚರ್ಯಪಟ್ಟೆ ಮತ್ತು ಹೆಮ್ಮೆ ಪಟ್ಟೆ. ಇದ್ದರೆ ಈ ಥರ ಇರಬೇಕು, ಬಾಳಿದ್ರೆ ಈ ಥರ ಬಾಳಬೇಕು ಅಂತೇಳಿ. ಅವರ ಅಂಥ ಮಹಾನುಭಾವರ ಹೆಸರಿನಲ್ಲಿ ಆ ಪ್ರಶಸ್ತಿಯನ್ನು ಕೊಟ್ಟಿರೋದು ನನಗೆ ಅತ್ಯಂತ ಸಂತೋಷವನ್ನು ತಂದಿದೆ.
ಈ ಪ್ರಶಸ್ತಿಗಳದ್ದು ಒಂದು ದೊಡ್ಡ ಇತಿಹಾಸ ಇದೆ. ಅದು ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅಥವಾ ಅಕಾಡೆಮಿ ಪ್ರಶಸ್ತಿಗಳನ್ನು ಕೊಡಬೇಕಾದ್ರೆ ಅದಕ್ಕೆ ನಡೆಯುವಂಥ ಲಾಬಿ, ಒಂದೊಂದು ರಾಜ್ಯೋತ್ಸವ ಪ್ರಶಸ್ತಿಗೆ 30 ಜನ ಶಾಸಕರು ಸೈನ್ ಹಾಕಿ ಕೊಟ್ಟಿರುವಂಥ ಶಿಫಾರಸು ಮಾಡಿರ್ತಕ್ಕಂಥ ಉದಾಹರಣೆನೂ ನಾನು ನೋಡಿದ್ದೀನಿ. ಇಂಥ ಕಾಲಘಟ್ಟದಲ್ಲಿ GMR ಸರ್ ಅವರ ಪ್ರಶಸ್ತಿಯನ್ನು ಕೊಟ್ಟಿದ್ದಿದೆಯಲ್ಲ, ಇದು ಬೇಡಿದ ಪ್ರಶಸ್ತಿಗಿಂತ ನೀಡಿದ ಪ್ರಶಸ್ತಿ ಅತ್ಯಂತ ಶ್ರೇಷ್ಠ ಅಂತ ನಾನು ಭಾವಿಸಿದ್ದೇನೆ.